ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನಸ್ಸರಿಗೆ ಸ್ವಾಗತ. ಇವತ್ತು ಶಿವರಾತ್ರಿ ಬೆಳಗ್ಗೆ ಬೇಗ ಇದ್ದು ಮನೆಯೆಲ್ಲ ಒರೆಸ್ಕೊಂಡು ಎಲ್ಲ ಧೂಳೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಪಕ್ಕದಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅದಕ್ಕೋಸ್ಕರನೇ ಧೂಳು ಆವಾಗವಾಗ ಜಾಸ್ತಿ ಆಗ್ತಾ ಇರುತ್ತೆ, ಅದಕ್ಕೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ನನ್ನ ಮಗನ ರೆಡಿ ಮಾಡಿ ನಾನು ರೆಡಿಯಾಗಿ ದೇವ್ರ ಪೂಜೆ ಮಾಡಿಕೊಂಡು ಬೇಗ 9 ಗಂಟೆ ಅಷ್ಟೊತ್ತಿಗೆಲ್ಲ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಟಾರ್ಗೆಟ್ ಇದೆ. ನೋಡೋಣ ಎಷ್ಟು ಬೇಗ ಆಗುತ್ತೆ ಅಂತ. ಶಿವರಾತ್ರಿ ಅಂದರೆ ಸ್ಪೆಷಲ್ಲು. ಶಿವರಾತ್ರಿ ಅಂದರೆ ಜಾಗರಣೆ ಉಪವಾಸ ಎಲ್ಲ ಚೆನ್ನಾಗಿರುತ್ತೆ. ಸೊ ನಾನು ಅಪ್ಪನ ಮನೆಯಲ್ಲಿ ಜಾಗರಣೆ ಉಪವಾಸ ಮಾಡ್ತಿದ್ದೆ. ಇಲ್ಲಿ ನೋಡೋಣ ಏನಾಗುತ್ತೆ ಅಂತ. ಈಗ ಬೇಗ ದೇವ್ರ ಪೂಜೆ ಎಲ್ಲ ಸಿಂಪಲ್ಲಾಗೇ ಮಾಡ್ಕೊಂಡಿದ್ದೀನಿ. ಟೈಮ್ ಆಯಿತು, ಇವಾಗ ಹೊರಡಬೇಕು. ಸೊ ಭಾನುವಾರ ಆದ್ದರಿಂದ ಶಿವರಾತ್ರಿ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಲೈನು ಎಣ್ಣೆ ಇಷ್ಟೊತ್ತಾಗುತ್ತೆ ಅಂತ ಅಲ್ಲಿ ಗೊತ್ತಿಲ್ಲ. ಸೊ ದೇವಸ್ಥಾನದಾಗ ಬಂದು ಎಲ್ಲ ಸಿಕ್ಕಾಪಟ್ಟೆ ಬಿಸಿಲು ಬೇರೆ, ಜನ ಬೇರೆ ಸಿಕ್ಕಾಪಟ್ಟೆ ಇದ್ದರು. ಎಲ್ಲ ನೂಕು ಎಲ್ಲ ಸಿಕ್ಕಾಪಟ್ಟೆ ಸುಸ್ತಾಗ್ತಿತ್ತು. ಸೊ ಅದರಲ್ಲೂ ದರ್ಶನ ಚೆನ್ನಾಗಿತ್ತು. ಚಪ್ಪಲಿ ಎಲ್ಲ ಇಟ್ಟಾಡೋಗಿತ್ತು. ಆಚೆ ಬರೋಷ್ಟರಲ್ಲಿ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿತ್ತು. ಊಟ ಮಾಡಿಕೊಂಡು ಪ್ರಸಾದ ತಿಂದ್ಕೊಂಡು ಎಲ್ಲ ಲೈನು ಎಷ್ಟಿದೆ ಅಂದರೆ ಬಿಸಿಲಲ್ಲೂ ಕಾಣಿಸಲ್ಲ, ಅಷ್ಟು ದೂರ ಇತ್ತು. ಅಲ್ಲಿಂದ ನಮ್ಮ ಆಂಟಿ ಮನೆ ಹತ್ರ ಅಂದ್ಬಿಟ್ಟು ಹೋದೋ. ಸೊ ನಮ್ಮ ಆಂಟಿ ಮನೇಲಿ ನನ್ನ ತಂಗಿ ಬರ್ಡೇ ಇತ್ತು, ಅದಕ್ಕೋಸ್ಕರ ಐಸ್ ಕ್ರೀಮ್ ಪಾರ್ಟಿ, ಪಿಜ್ಜಾ ಎಲ್ಲ ಬುಕ್ ಮಾಡಿದರು. ಸೊ ಶಿವರಾತ್ರಿಗೆ ಸ್ಪೆಷಲ್ ಇದೆ ಅಂದ್ಕೊಂಡು ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಮನೆಗೆ 7 ಗಂಟೆ ಆಗಿತ್ತು. ಇನ್ನು ಮನೆಗೆ ಬಂದಮೇಲೆ ಏನು ಅಡುಗೆ ಮಾಡೋದು ಅಂತ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಎಲ್ಲ ಸಿಂಪಲ್ಲಾಗಿ ತರಕಾರಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಸೊ ಆ್ಯಕ್ಚುಲಿ ಶಿವರಾತ್ರಿಗೆ ನಾನು ಅಂದ್ಕೊಂಡಿದ್ದೆ ಬೇರೆ, ಆಗಿದ್ದೇ ಬೇರೆ ಆಯಿತು. ಸೊ ಈ ಸಲ ಶಿವರಾತ್ರಿಗೆ ಉಪವಾಸ ಜಾಗರಣೆ ಎರಡೂ ಇರೋಣ ಅಂತ ಅಂದ್ಕೊಂಡೆ. ಬಟ್ ದೇವಸ್ಥಾನದಲ್ಲಿ ದರ್ಶನ ಎಲ್ಲಾಗಿ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು. ಅದು ಅಲ್ಲದೆ ಪ್ರಸಾದನ ಊಟ ಸೇಮ್ ಕುತ್ಕೊಂಡು ಅವರೇ ಬಡಿಸ್ತಾಯಿದ್ರು. ಸೊ ನಮ್ಮ ಮಗನ ತಿನ್ಸೋಣ ಅಂತ ತಿನ್ನಿಸ್ತಾ ಇದ್ದೆ. ಯಾವುದೋ ಗ್ಯಾನ್ದಲ್ಲಿ ನಾನೇ ತಿನ್ಕೊಂಬಿಟ್ಟೆ. ಏನೇ ಆಗಲಿ ನಾವು ಮಾಡಬೇಕಾದ್ರೆ ದೇವರ ಆಗದೆ ಇಲ್ಲದೆ ಏನೂ ಆಗಲ್ಲ ಅಂತಾರಲ್ಲ, ಆ ಥರ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗೋಯ್ತು. ಈಗ ತರಕಾರಿ ಸಾಂಬಾರಿಗೆ ಕೊತ್ತಂಬರಿ, ಪುದೀನ, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ನುಣ್ಣಗೆ ರುಬ್ಕೊತಾ ಇದ್ದೀನಿ. ನಾನು ರುಬ್ಕೊಂಡು ತರಿಯಾಗಿ ರುಬ್ಕೊಂಡು ತಿರ್ಗಾ ಅದಕ್ಕೆ ಸಪ್ರೇಟಾಗಿ ಸಾಂಬಾರು ಪುಡಿ ಹಾಕಿ ಮತ್ತೆ ರುಬ್ಬಿ ಮಸಾಲೆನ ರೆಡಿ ಮಾಡಿಕೊಂಡೆ. ಸೊ ತರಕಾರಿ ಸಾಂಬಾರು ನಾನು ಯಾವಾಗಲೂ ಇದೇ ಥರನೇ ಮಾಡೋದು. ತರಕಾರಿ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡು ಆಮೇಲೆ ರುಬ್ಬಿರೋ ಮಸಾಲೆ ಹಾಕ್ಕೊಂಡು ಕೂಗಿಸ್ತೀನಿ, ಎಲ್ಲ ಚೆನ್ನಾಗಿರುತ್ತೆ. ಸೊ ಮದುವೆಗೆ ಮುಂಚೆ ನಮ್ಮ ಅಪ್ಪನ ಮನೆ ಕಡೆ ಅಂದರೆ ನಮ್ಮ ಮನೇಲಿ ಯಾರೂ ಇರ್ತಾ ಇರಲಿಲ್ಲ. ನಾನೇ ಉಪವಾಸ ಜಾಗರಣೆ ಇದ್ದು ನೈಟ್ ಗಂಟನೂ ಏನೂ ತಿಂತಾ ಇರಲಿಲ್ಲ. ನೈಟ್ ಮಾತ್ರ ಒಂದು ಬಾಳೆಹಣ್ಣು ಆಮೇಲೆ ಒಂದು ಲೋಟ ಹಾಲು ಕುಡಿದ್ಬಿಟ್ಟು ಮತ್ತೆ ಪೂಜೆ ಮಾಡೋಕ್ಕೆ ಇದು ಮಾಡ್ತಾಯಿದ್ದೆ ನೈಟೆಲ್ಲರೂ. ಸೊ ಪುಟ್ಟು ಲಿಂಗ ಇತ್ತು, ಅದಕ್ಕೆ ಒಂದು 16 ಥರ ಅಭಿಷೇಕ ಮಾಡ್ತಿದ್ದೆ. ಕುಂಕುಮ, ಎಳ್ನೀರು, ಕಲ್ಸಕ್ಕರೆ, ಆಮೇಲೆ ಇನ್ನೂ ಏನೋ ಭಸ್ಮ, ಆ ಥರ ಎಲ್ಲ ಅಭಿಷೇಕ ಮಾಡಿಕೊಂಡು ಎಲ್ಲ ನಾನು ಒಬ್ಬಳೇ ನೈಟೆಲ್ಲ ಜಾಗರಣೆ ಇಟ್ಕೊಂಡು ಬೆಳಗ್ಗೆ ಆದಮೇಲೆ ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಿಂದ ಬಂದಮೇಲೆ ಏನಾದರೂ ಪ್ರಸಾದ ತಿಂತಾಯಿದ್ದೆ. ಸೊ ಬಂದ ತಕ್ಷಣ ನಿದ್ದೆ ಎಳಿತಿತ್ತು, ನಿದ್ದೆ ಮಾಡಬಾರ್ದು ಅಂತ ಇದ್ದರು. ಆದ್ರೂ ನೈಟ್ ಗಂಟ ಚಂದ್ರ ನೋಡೇ ಮಲಗಬೇಕು ಅಂತ ಅಲ್ಲಿ ಗಂಟ ಇದು ಮಾಡ್ತಾ ಇರಲಿಲ್ಲ. ಸೊ ಎಲ್ಲ ಸಾಂಬಾರೆಲ್ಲ ಇದಾಗಿದೆ. ಸೊ ಒಂದು ವಿಷಲ್ ಕೂರಿಸ್ಕೊಂಡು ಎಲ್ಲ ಸಾಂಬಾರು ರೆಡಿಯಾಗಿದೆ. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.